ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸಲ್ಲಿ KSಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಆಯ್ದ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಆಗಸ್ಟ್ 27ನೇ ತಾರೀಕು ನಡೆದಿದ್ದು. ಸೊ ಅದರಲ್ಲಿ ನಾವು ಒಂದು ಫಸ್ಟ್ ಕ್ವಶನ್ಸ್ ನಾವು ಯಾವುದೋ ಡಿಸ್ಕಸ್ ಮಾಡಿದ್ವಿ ಅಂದರೆ IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ನೋಡಿ. ಸೊ GIB ನೋಡ್ರಿ, ಇದೊಂದು ಬರ್ಡಿನ ಹೆಸರು. ಸೆಕೆಂಡ್ ಕ್ವಶನ್ ಯಾವುದು ಅಂದರೆ GIB ಮೇಲೆ ಕೇಳಿದ್ದಾರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. GIB ಅಂತಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಸ್ನೇಹಿತರೆ, ಇದು ಇಂಡಿಯಾದಲ್ಲೇ ಮತ್ತು ವರ್ಲ್ಡಲ್ಲಿ ಎರಡು ಥರ ಸ್ಪೀಷೀಸ್ ಬರುತ್ತೆ. ಒಂದು ಕೋರಿ ಬಸ್ಟರ್ಡ್ ಅಂತ, KORI ಕೋರಿ ಬಸ್ಟರ್ಡ್, ಆ್ಯಂಡ್ ಇನ್ನೊಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ನೋಡಿ, ಹೆಸರಲ್ಲೇ ಇದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದು ಕೊಕ್ಕರೆ ಜಾತಿಗೆ ಸೇರಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಬಟ್ ಆದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾಕೆ ಅಂತಂದರೆ ಅದು ಇದು ನೋಡಿ, ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಹೇಳಿಕೆಗಳು ಕೊಟ್ಟಿದ್ದಾರೆ. ಅತ್ಯಂತ ವೇಗವಾಗಿ ಹಾರಾಡುವ ಪಕ್ಷಿಗಳಲ್ಲಿ ಇದು ಕೂಡ ಒಂದಾಗಿದೆ. ಸಾಮಾನ್ಯವಾಗಿ ರಾಜಸ್ಥಾನ, ಗುಜರಾತು, ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕಂಡುಬರುವಂತಹ ಪಕ್ಷಿಗಳು ಇದಾಗಿದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಕರ್ನಾಟಕದ ಪಕ್ಷಿಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಶಿರಗುಪ್ಪ ಅಂತ ಏನಿದೆಯಲ್ಲ, ಇದು ಈ ಶಿರಗುಪ್ಪದಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಇದೆಯಲ್ಲ, ಇದು 10 ಪಕ್ಷಿಗಳು ಸಾಕ್ತಾ ಇದ್ದಾರೆ. ಅದಾದಮೇಲೆ MOEFCC ಅಂತ ಇದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್. ಒನ್ಸ್ ಅಗೇನ್ ಐ ರಿಪೀಟ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್, ಇದ್ರ ಫುಲ್ ಫಾರ್ಮು. ಇದು ಒಂದು ಸೆಂಟ್ರಲ್ ಗೌರ್ನಮೆಂಟ್ ಏಜೆನ್ಸಿ ಆಗಿರುತ್ತೆ. ಸೆಂಟ್ರಲ್ ಗೌರ್ನಮೆಂಟ್ ಏಜೆನ್ಸಿ ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ, ಯಾವ ಪ್ರಾಣಿ ಎಂಡೇಂಜರ್ಡ್ ಸ್ಪೀಷೀಸ್ ಆಗಿದೆ, ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಯಾವುದಾಗಿದೆ, ಅದಕ್ಕೆ ಯಾವ ರೀತಿ ನಾವು ಪ್ರೊಟೆಕ್ಷನ್ ಕೊಡಬೇಕು, ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬೇಕು, ಕಾಡು ಹೆಚ್ಚಾಗಿ ಬೆಳೆಯಲು ಯಾವ್ಯಾವ ಥರ ಪ್ಲ್ಯಾನಿಂಗ್ಸ್ ಮಾಡ್ಕೋಬೇಕು, ಯಾವ ರೀತಿ ಪ್ರಮೋಟ್ ಮಾಡ್ಕೋಬೇಕು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನ ಇನ್ನು ಯಾವ್ಯಾವ ರೀತಿ ಜಾಸ್ತಿ ಮಾಡಬೇಕು, ಪ್ರೋಗ್ರಾಮ್ಸ್ಗಳು ಯಾವ ರೀತಿ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ. ಅರ್ಥ ಆಗ್ತಿದೆಯಾ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತ. ಓಕೆನಾ? ಇದು ಒಂದು ಸೆಂಟ್ರಲ್ ಗೌರ್ನಮೆಂಟಿನ ಏಜೆನ್ಸಿ. ಪ್ರಮೋಷನ್ನು, ಆಮೇಲೆ ಇನ್ನೊಂದು ಪ್ರಮೋಟಿಂಗ್ ಯಾವ ರೀತಿ ಮಾಡಬೇಕು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನ ಯಾವ ರೀತಿ ಜಾಸ್ತಿ ಮಾಡಬೇಕು, ಆಮೇಲೆ ಹೆಚ್ಚೆಚ್ಚು ಕಾಡುಗಳನ್ನ ನಾವು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದನ್ನು ಇದನ್ನು ತಿಳಿಸ್ಕೊಡುತ್ತೆ. ಆಮೇಲೆ ಯಾವ ಪ್ರಾಣಿ ಅಳಿವಂಚಿನಲ್ಲಿ ಇರುವಂತಹ ಯಾವ ಪ್ರಾಣಿ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಏನಿದೆಯಲ್ಲ, ಆ ಎಂಡೇಂಜರ್ಡ್ ಸ್ಪೀಷೀಸು ಆ ಎಂಡೇಂಜರ್ಡ್ ಸ್ಪೀಷೀಸ್ ಆಗಬಾರ್ದು ಅನ್ನೋದಕ್ಕೆ ಏನೇನು ಪ್ಯಾರಾಮೀಟರ್ಸ್, ಏನೇನು ಸೇಫ್ಟಿ ಮೆಷರ್ಸ್ ತಗೋಬೇಕು, ಆ ಸೇಫ್ಟಿ ಮೆಷರ್ಸ್ನ ಇದು ಡಿಸೈಡ್ ಮಾಡ್ತದೆ. ಅರ್ಥ ಆಗ್ತಿದೆಯಾ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತ. ಸೊ ಇದು ಸರಿಯಾದ ರೀತಿಯಲ್ಲಿ ಇದು ನೋಡ್ಕೊಳ್ಳಿ, ಆ ಹೇಳಿಕೆಗಳು ನೋಡ್ಕೊಳ್ಳಿ. ಸೊ ಈಗ ಈ ಹೇಳಿಕೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದರೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಫುಲ್ ಫಾರ್ಮು, ಇದರ ಸೈಂಟಿಫಿಕ್ ನೇಮ್, ಒಂದು ವೈಜ್ಞಾನಿಕ ಹೆಸರು ಏನು ಅಂತಂದರೆ ಆರ್ಡಿಯೋಟಿಸ್ ನಿಗ್ರಿಸೆಪ್ಸ್ ಅಂತ. ಇದು ಬಹಳ ಅತಿ ಲಾರ್ಜ್ ಬರ್ಡ್ಗಳಲ್ಲೇ ಲಾರ್ಜ್ ಬರ್ಡ್. ಇದು ಸುಮಾರು ಇದರ ತೂಕ 18ರಿಂದ 20 kg ಇರುತ್ತೆ. 18-20 kg ಇಟ್ಕೊಂಡೆ ಅದು ತುಂಬ ಫ್ಲೈ ಮಾಡುತ್ತದೆ, ಜೋರಾಗಿ ಫ್ಲೈ ಮಾಡ್ತದೆ. ಅದ್ರದ್ದು ವಿಂಗ್ ಸ್ಪ್ಯಾನ್ ಅಂತ ಇದೆ ಅಂತೆಲ್ಲ, ಇದು ರೆಕ್ಕೆಗಳು ಬಹಳ ದೊಡ್ಡದಾಗಿರ್ತದೆ. ಅದಾದಮೇಲೆ ಈ ಎರಡು ಚಿತ್ರದಲ್ಲಿ ಕಾಣುತ್ತಿರುವುದು ಯಾವುದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂದರೆ ಇದು, ಈ ಪಿಕ್ಚರ್. ಅರ್ಥ ಆಗ್ತಿದೆಯಾ? ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಗಿರುತ್ತೆ. ಅದು ಕೋರಿ ಬಸ್ಟರ್ಡ್ ಅಂತ, KORI ಕೋರಿ ಬಸ್ಟರ್ಡ್ ಅಂತಂದರೆ ಪ್ರಪಂಚದಲ್ಲೇ ಅದು ಕೋರಿ ಬಸ್ಟರ್ಡ್ ಇದೆಯಲ್ಲ, ಆ ಕೋರಿ ಬಸ್ಟರ್ಡು ಹೆವಿಯೆಸ್ಟ್ ಫ್ಲೈಯಿಂಗ್ ಆ್ಯಂಡ್ ಲಾರ್ಜೆಸ್ಟ್ ಬರ್ಡ್. ಅರ್ಥ ಆಗ್ತಿದೆಯಾ? ಆ ದೇಹ ತೂಕ 18ರಿಂದ 20 kg ದೇಹದ ತೂಕವನ್ನು ಇಟ್ಕೊಂಡು ಅತಿ ವೇಗವಾಗಿ ಹಾರುವಂತಹ ಪಕ್ಷಿ ಯಾವುದು ಅಂತಂದರೆ ಕೋರಿ ಬಸ್ಟರ್ಡ್ ಅಂತ ಕರಿತೇವೆ. ಇದು ಸೌತ್ ಆಫ್ರಿಕಾದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥದ್ದು. ಯಾವುದು? ಕೋರಿ ಬಸ್ಟರ್ಡ್. ಆ ಕೋರಿ ಬಸ್ಟರ್ಡ್ ಅನ್ನೋ ಪಕ್ಷಿ ಸೌತ್ ಆಫ್ರಿಕಾದಲ್ಲಿ ಅತಿ ಹೆಚ್ಚು ನಾವು ಕಂಡು ನೋಡ್ತೇವೆ. ಆದರೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೆಯಲ್ಲ, ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೋಡ್ಕೊಳ್ಳಿ, ಇದಕ್ಕೆ ಲಾರ್ಜ್ ಬರ್ಡ್ ಆ್ಯಂಡ್ ಹಾರಿಜಾಂಟಲ್ ಬಾಡಿ
ಆ್ಯಂಡ್ ಲಾಂಗ್ ಬೇರ್ ಲೆಗ್ಸ್ ಅಮಾಂಗ್ ದ ಹೆವಿಯೆಸ್ಟ್ ಆಫ್ ದ ಫ್ಲೈಯಿಂಗ್ ಬರ್ಡ್ಸ್. ಅರ್ಥ ಆಗ್ತಿದೆಯಾ? ಸೊ ಅದಾದಮೇಲೆ ಇದು ನೋಡ್ಕೊಳ್ಳಿ, ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡು ಇತ್ತೀಚಿನ ದಿನಗಳಲ್ಲಿ ಇದರ ಮಾಂಸಕ್ಕೆ ಮತ್ತು ಫೆದರ್ಸ್ಗಳಿಗೆ, ರೆಕ್ಕೆ ಪುಕ್ಕಗಳಿಗೆ ಬಹಳ ಬೇಡಿಕೆ ಇದೆ. ಹಾಗಾಗಿ ಇದಕ್ಕೆ ತುಂಬ ಜಾಸ್ತಿ ಬೇಟೆನ ಆಡಿಬಿಟ್ಟು ಇದರ ಮಾಂಸವನ್ನು ಜಾಸ್ತಿ ಸೇವಿಸ್ತಾರೆ. ಹಾಗಾಗಿ ಇದು ತುಂಬ ಎಂಡೇಂಜರ್ಡ್ ಸ್ಪೀಷೀಸ್ ಆಗಿದೆ, ಅಳಿವಿಂಚಿನಲ್ಲಿದೆ ಇದು. ಅರ್ಥ ಆಗ್ತಿದೆ? ಈ ಪಕ್ಷಿ ಅಳಿವಿಂಚಿನಲ್ಲಿದೆ. ಸೊ ಹಾಗಾಗಿ ಇದು ಎಂಡೇಂಜರ್ಡ್ ಸ್ಪೀಷೀಸ್ ಆಗಿರೋ ಕಾರಣ ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡು ಪ್ರತಿ ಸರಿ ಒಂದು ಕ್ವಶನ್ಸ್ನ ಕೇಳ್ತಾರೆ. ಇನ್ನೊಂದೇನು ಅಂತಂದರೆ, ನಮ್ಮ ರಾಷ್ಟ್ರೀಯ ಪಕ್ಷಿ, ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಆದರೆ ಅದಕ್ಕಿಂತ ಮುಂಚೆ ಈ ಪಕ್ಷಿನೇ ಮಾಡಬೇಕು ಅಂತ ಇತ್ತಂತೆ, ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡೇ ಮಾಡಬೇಕಿತ್ತು ಅಂತ ಇತ್ತಂತೆ. ಸೊ ಕೆಲವೊಂದು ಕಾರಣಾಂತರಗಳಿಂದ ಆ ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡ್ನ ಬಿಟ್ಬಿಟ್ಟು ನಾವು ಪಿಕಾಕ್ ನವಿಲಿದೆಯಲ್ಲ, ಆ ನವಿಲನ್ನು ನಾವು ನಮ್ಮ ರಾಷ್ಟ್ರ ಪಕ್ಷಿಯನ್ನಾಗಿ ನಾವು ಕನ್ಸಿಡರ್ ಮಾಡ್ತೇವೆ. ಅದಾದ ಮೇಲೆ ಇದು ದ ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡ್ ಫಾರ್ಮ್ಲಿ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ. ಅದಾದಮೇಲೆ ರಾಜಸ್ಥಾನ, ಕರ್ನಾಟಕ, ಮಹಾರಾಷ್ಟ್ರ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಅದಾದಮೇಲೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್. ನೋಡಿ, ಕ್ರಿಟಿಕಲ್, ಅತಿಯಾಗಿ ಅಳಿವಿಂಚಿನಲ್ಲಿರುವಂತಹ ಒಂದು ಪಕ್ಷಿಯಾಗಿದ್ದು, ಇದಕ್ಕೆ ಪ್ರೊಟೆಕ್ಷನ್ನು ಯಾವ ಆ್ಯಕ್ಟು ಈ ಪಕ್ಷಿಗಳಿಗೆ ಯಾವ ಆ್ಯಕ್ಟ್, ಸರ್ಕಾರದ ಯಾವ ಒಂದು ಅಧಿನಿಯಮದ ಪ್ರಕಾರ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಇದು ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಇದು ಪ್ರಾಣಿಗಳಿಗೆ ಅಲ್ಲ, ಮೇ ಬಿ ಟೈಗರ್ ಬಗ್ಗೆ ಕೇಳ್ಬೋದು, ಇಲ್ಲ ಅಂತಂದರೆ ಎಲಿಫೆಂಟ್ ಬಗ್ಗೆನೂ ಕೇಳ್ಬೋದು. ಯಾಕಂದರೆ ಎಲಿಫೆಂಟ್ ದಂತಕ್ಕೂ ಕೂಡ ಬಹಳ ಬೇಡಿಕೆ ಇದೆ. ಆನೆ ಇದ್ದರೂ 1000, ಸತ್ತರೂ 1000 ಅಂತಲೂ ಹೇಳ್ತಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ಇದು ಪ್ರಶ್ನೆಗಳನ್ನ ಕೇಳ್ಬೋದು. ನೋಡಿ, ಪ್ರೊಟೆಕ್ಷನ್ ಅಂಡರ್ ದ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಹಾಗಾದರೆ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಯಾವ ಪ್ರಾಣಿಗಳು ಸಂರಕ್ಷಣೆ ಆಗಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೇನೆ. ಅದಾದಮೇಲೆ ಇದ್ರದ್ದು ಒಂದು ವರ್ಗೀಕರಣ, ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡ್ ಅಂತ ಏನಿದೆಯಲ್ಲ, ಈ ಗ್ರೇಟ್ ಇಂಡಿಯನ್ ಬರ್ಸ್ಟರ್ಡಿನ ಒಂದು ವರ್ಗೀಕರಣ ಏನು? ಫಸ್ಟ್ ಸೈಂಟಿಫಿಕ್ ನೇಮು ಆರ್ಡಿಯೋಟಿಸ್ ನಿಗ್ರಿಸೆಪ್ಸ್ ಅಂತ. ಓಕೆ, ಸೊ ಆರ್ಡಿಯೋಟಿಸ್ ನಿಗ್ರಿಸೆಪ್ಸ್ ಅಂತ ಇದ್ರ ಸೈಂಟಿಫಿಕ್ ನೇಮು. ಭಾಳ ಹುಷಾರಾಗಿ ಸೈಂಟಿಫಿಕ್ ನೇಮ್ನ ಕೇಳ್ತಿರ್ತಾರೆ, ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದರದ್ದು ಡೊಮೈನ್, ಅದರದ್ದು ಸಾಮ್ರಾಜ್ಯ ಯಾವುದು ಅಂತಂದರೆ ಇದು ಯೂಕ್ಯಾರಿಯೋಟ. ಡೊಮೈನ್ ಅಂತಂದರೆ ಈ ವರ್ಗೀಕರಣದ ಅತ್ಯುನ್ನತವಾದ ಒಂದು ಸ್ಥಾನ ಯಾವುದು? ಡೊಮೈನ್ ಅಂತಂದರೆ ಈ ಏನು ವರ್ಗೀಕರಣ ಮಾಡಿದ್ದೀವಲ್ಲ, ಜೀವಿಗಳ ವರ್ಗೀಕರಣದಲ್ಲಿ ಈ ಡೊಮೈನ್ ಅಂತಂದರೆ ಉನ್ನತವಾದ ಒಂದು ಸ್ಥಾನ. ಫಸ್ಟ್ ಇದು ಡೊಮೈನ್ ಯಾವುದು ಅಂದರೆ ಯೂಕ್ಯಾರಿಯೋಟ, ನ್ಯೂಕ್ಲಿಯಸ್ಸು ಒಳಗಡೆ ಇರುವಂಥದ್ದು, ಕೋಶ ಕೇಂದ್ರ. ಯೂಕ್ಯಾರಿಯೋಟ್ ಅಂತಂದರೆ ಕೋಶ ಕೇಂದ್ರ ಇರುವಂಥದ್ದು. ಸೆಕೆಂಡ್, ಯೂಕ್ಯಾರಿಯೋಟ್ ಅಂತಂದರೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಆಗಿರುತ್ತೆ, ಕೋಶ ಕೇಂದ್ರ ಇರುವಂಥದ್ದು. ಸೆಕೆಂಡ್ ಕಿಂಗ್ಡಮ್, ಅದರ ಸಾಮ್ರಾಜ್ಯ ಯಾವುದು ಅಂತಂದರೆ ಅನಿಮೇಲಿಯಾ. ಆ್ಯಂಡ್ ಮೂರನೇದು ಕ್ಲಾಸ್, ಇದು ಯಾವ ವರ್ಗಕ್ಕೆ ಸೇರುತ್ತೆ ಅಂತಂದರೆ ಆಬ್ವಿಯಸ್ಲಿ ಏವ್ಸ್ ಅಂತಂದರೆ ಪಕ್ಷಿಗಳ ಗುಂಪಿಗೆ ಅದು ಸೇರುತ್ತೆ. ಅದಾದಮೇಲೆ ನಾಲ್ಕನೇದು ಕುಟುಂಬ. ಯಾವ ಕುಟುಂಬ ಅಂತಂದರೆ ಟಿಡಿಎ ಅಂತ ಒಂದು ಹೆಸರಿದೆ ಅದಕ್ಕೆ, ಅದರ ಹೆಸರು ಟಿಡಿಎ ಅಂತ. ಆಮೇಲೆ ಇದ್ರ ಜೀನಸ್, ಅದ್ರ ಕುಲ, ಅದ್ರ ಪಂಗಡ ಯಾವುದು ಅಂತಂದರೆ ಆರ್ಡಿಯೋಟಿಸ್ ಅಂತ. ಸೊ ಹಾಗಾಗಿ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ಸ್ ಅಂತ ಏನಿದೆ, ವರ್ಗೀಕರಣ ಅಂತ ಏನಿದೆ, ಈ ವರ್ಗೀಕರಣನು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಎಕ್ಸಾಮ್ನಲ್ಲಿ. ಈ ಥರ ಒಂದು ಎಕ್ಸಾಮಲ್ಲಿ ಎಕ್ಸ್ಪೆಷಲಿ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಈ ಥರ ಎಲ್ಲ ತುಂಬ ಆ್ಯಕ್ಟು ಮತ್ತು ಅದಾದಮೇಲೆ ಈ ಸೈಂಟಿಫಿಕ್ ಕ್ಲಾಸಿಫಿಕೇಷನ್ಸ್ ಅನ್ನೋದನ್ನು ಕೇಳ್ತಾ ಇರ್ತಾರೆ. ನಾಟ್ ಓನ್ಲಿ ಫಾರ್ ದ IFS ಎಕ್ಸಾಮ್, ಈವನ್ ಫಾರ್ ದ KS ಎಕ್ಸಾಮ್ಸ್. ಓಕೆ, ಈ ಥರ ಹೈಯರ್ ಗ್ರೇಡ್ ಎಕ್ಸಾಮ್ಸ್ಗಳಿಗೆ, ಗ್ರೂಪ್ 1 ಗ್ರೂಪ್ 2ಗಳಿಗೆ ಈ ಥರ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಆರ್ಡಿಯೋಟಿಸ್ ನಿಗ್ರಿಸೆಪ್ಸ್ ಇದರ ಸೈಂಟಿಫಿಕ್ ನೇಮು. ಡೊಮೈನ್ ಉನ್ನತವಾದ ಸ್ಥಾನ ಯಾವುದು? ಯೂಕ್ಯಾರಿಯೋಟು. ಓಕೆ, ಯೂಕ್ಯಾರಿಯೋಟ್ ಅಂತಂದರೆ ನ್ಯೂಕ್ಲಿಯಸ್ ಇರ್ತದೆ, ಕೋಶ ಕೇಂದ್ರ ಇರ್ತವೆ ಅಂತ ಅರ್ಥ. ಕಿಂಗ್ಡಮ್ ಅಂತಂದರೆ ಅದರ ಸಾಮ್ರಾಜ್ಯ ಅನಿಮೇಲಿಯಾ. ಅದಾದಮೇಲೆ ಕ್ಲಾಸ್ ಅಂತಂದರೆ ವರ್ಗ ಯಾವುದು ಅಂತಂದರೆ ಏವ್ಸು. ಅದಾದಮೇಲೆ ಫ್ಯಾಮಿಲಿ, ಅದರ ಕುಟುಂಬ ಟಿಡಿಎ. ಅದಾದಮೇಲೆ ಜೀನಸ್, ಅದರ ಕುಲ ಅಥವಾ ಪಂಗಡ ಯಾವುದು ಅಂತಂದರೆ ಆರ್ಡಿಯೋಟಿಸ್. ಸೊ
ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವುದು 1972ನೇ ಇಸ್ವಿ. ಮೇ ಬಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದರೂ ಕೇಳ್ಬೋದು, ಬೇರೆ ಇದ್ರಲ್ಲಿ ಕೇಳ್ಬೋದು, ಬೇರೆ ರೀತಿಯಲ್ಲಿ ಇದು ಆ್ಯಕ್ಟ್ ಅನ್ನೋದು ಕೇಳ್ತಾರೆ. ಒಂದು ಇನ್ನೊಂದೇನು ಅಂತಂದರೆ ನೆಕ್ಸ್ಟು ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡು ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ನೋಡಲು ಸಿಗುತ್ತೆ ಅಂತಂದರೆ ಫಸ್ಟು ಮಹಾರಾಷ್ಟ್ರ ನೋಡಿ, ನಾವು ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೇನೆ. ಮಹಾರಾಷ್ಟ್ರ, ರಾಜಸ್ಥಾನ, ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತು, ಆಂಧ್ರ ಪ್ರದೇಶ. ಸೊ ನಾನು ನಿಮಗೆ ಕ್ಲಾಸ್ ಬಿಗಿನಿಂಗಲ್ಲೇ ಒಂದು ಹೇಳಿದೆ, ಏನು ಇದು ಸಾಮಾನ್ಯವಾಗಿ ರಾಜಸ್ಥಾನ, ಗುಜರಾತ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು ಅಂತ ಇದೆ ಇಲ್ಲಿ. ತಮಿಳುನಾಡು ಆಯಿತಾ. ಸೊ ತಮಿಳುನಾಡು ಅಂತೇಳಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿ ರಿಸರ್ಚ್ ಮಾಡೋಕ್ಕೆ ಹೋದಾಗ ಇಲ್ಲಿ ನೋಡ್ಕೊಳ್ಳಿ, ರಿಸರ್ಚ್ ಮಾಡಿದಾಗ ಎಸ್ ಇಲ್ಲಿ ಬರೀ ಮಹಾರಾಷ್ಟ್ರ, ರಾಜಸ್ಥಾನ, ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತು ಮತ್ತು ಆಂಧ್ರ ಪ್ರದೇಶ ಮಾತ್ರ ಇದೆ, ತಮಿಳ್ನಾಡು ಇಲ್ಲ. ಸೊ ಹಾಗಾಗಿ ಈ ರೀತಿ ಇನ್ಫಾರ್ಮೇಷನ್ನ ಕಲೆ ಹಾಕ್ಕೊಂಡು ಅಲ್ಲಿಗೆ ನಿಮ್ಮ ಮೈಂಡಲ್ಲಿ ಏನು ಬರಬೇಕು ಅಂದರೆ ಆಪ್ಷನ್ ಬಿ ಈಸ್ ರಾಂಗ್ ಅಂತ ಬರಬೇಕು. ಸೊ ಇದು ಮಹಾರಾಷ್ಟ್ರದಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅಂತಂದರೆ ನೋಡ್ಕೊಳ್ಳಿ, ಇದಕ್ಕೆ ಅಂತಲೇ ಒಂದು ಸ್ಯಾಂಚುರಿ ಮಾಡಿದ್ದಾರೆ, ಎಸ್ಟಾಬ್ಲಿಷ್ಡ್ 1979ರಲ್ಲಿ. ಇದನ್ನು ಜವಾಹರ್ಲಾಲ್ ನೆಹರು ಬಸ್ಟರ್ಡ್ ಸ್ಯಾಂಚುರಿ ಅಂತಲೂ ಕರೀತಾರೆ. ಆಮೇಲೆ ಇದು ಡ್ರಾಟ್ ಆ್ಯಂಡ್ ಪ್ರೋನ್ ಸೆಮಿ ಅರಿಡ್ ರೀಜನ್ಸ್, ಹೇಳ್ತೀನಿ ಅದೇನಂತ. ಸೊ ನೆಕ್ಸ್ಟ್ ರಾಜಸ್ಥಾನ ಅಂತಂದರೆ ಡೆಸರ್ಟ್ ನ್ಯಾಷನಲ್ ಪಾರ್ಕು, ಯಾವುದೋ ಥಾರ್ ಡೆಸರ್ಟು. ಕರ್ನಾಟಕದಲ್ಲಿ ಸಿರುಗುಪ್ಪ ನೋಡಿ, ಸಿರುಗುಪ್ಪ ತಾಲೂಕು, ಬೆಳ್ಳಾರಿ ಡಿಸ್ಟಿಕ್. ಸೊ ಆಪ್ಷನ್ಸಲ್ಲಿ ಕರ್ನಾಟಕದಲ್ಲಿ ಏಕೈಕವಾದಂತಹ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಅದರಲ್ಲಿ 10 ಪಕ್ಷಿಗಳಿದ್ದಾವೆ ಆಯಿತಾ. ಅದಕ್ಕೆ ಯಾವುದು ಸಿರುಗುಪ್ಪ, ಬಳ್ಳಾರಿ ಡಿಸ್ಟಿಕ್, ಅಲ್ಲಿಗೆ ಒಂದು ಆಪ್ಷನ್ ಏನಾಯಿತು ಸರಿ ಆಯಿತು. ಆಮೇಲೆ ಮಧ್ಯಪ್ರದೇಶದಲ್ಲೂ ಕರೇರಾ ವೈಲ್ಡ್ ಸ್ಯಾಂಚುರಿ ಅಂತ ಇದೆ. ಗುಜರಾತು ಮತ್ತು ಆಂಧ್ರ ಪ್ರದೇಶದಲ್ಲಿ ಕುಚ್ಚು ಮತ್ತು ರೋಲಾಪಡು ಸ್ಯಾಂಚುರಿ ಗ್ರಾಸ್ಲ್ಯಾಂಡ್ ಅಂತ ಇದೆ. ಸೊ ಇಷ್ಟರಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೆಯಲ್ಲ, ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡು ಅತಿ ಹೆಚ್ಚಾಗಿ ಎಲ್ಲಿ ನೋಡಲು ಸಿಗುತ್ತವೆ ಅಂತಂದರೆ ರಾಜಸ್ಥಾನಿನಲ್ಲಿ 100ರಿಂದ 128, 100ರಿಂದ 128, 100ರಿಂದ 128ರವರೆಗೆ ನಾವು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ರಾಜಸ್ಥಾನದಲ್ಲಿ ನೋಡಬಹುದು. ಅರ್ಥ ಆಗ್ತಿದೆಯಾ? ಅದಾದ ಮೇಲೆ ಮಧ್ಯಪ್ರದೇಶದಲ್ಲಿ ತುಂಬ ಕಡಿಮೆ ಇದೆ, 1 ಅಥವಾ 2, 1 or 2 ಬರೀ ಗ್ರೇಟ್ ಇಂಡಿಯನ್ ಬಸ್ಟರ್ಡು. ಇನ್ನು ಗುಜರಾತು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ 10 ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದ್ದಾವೆ. ಆಮೇಲೆ ಉಳುಕಿದಲ್ಲೆಲ್ಲ ಇದು 5ರಿಂದ 8, ಆಂಧ್ರ ಪ್ರದೇಶದಲ್ಲಿ 3ರಿಂದ 4. ಅಕಾರ್ಡಿಂಗ್ ಟು ದ 2023 ರಿಪೋರ್ಟ್ ಪ್ರಕಾರ, ಇದರ ಒಂದು ರಿಪೋರ್ಟ್ ಪ್ರಕಾರ ರಾಜಸ್ಥಾನದಲ್ಲಿ 100ರಿಂದ 128ವರೆಗೂ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳಿದ್ದಾವೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಕಾರಣ ಏನು ತಿಳಿಸ್ಕೊಡ್ತೀನಿ. ಅದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ಕಾರಣ ಎಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಇದು ಹಾರಿಸಾಂಟಲ್ ಬಾಡಿ ಅಂತ ಕೇಳ್ತೀವಿ. ಓಕೆ, ಏಕರೂಪ ದೇಹ ಅಂತ ಕರಿತೀವಿ, ಹಾರಿಸಾಂಟಲ್ ಬಾಡಿ. ನೋಡಿ ಇದರದ್ದು ವಿಂಗ್ಸ್ ಹೆಂಗಿದೆ, ರೆಕ್ಕೆ ಯಾವ ರೀತಿ ಇದೆ. ಆಮೇಲೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡಿನ ಮೊಟ್ಟೆ ಇಡ್ತಾವಲ್ಲ, ಆ ಮೊಟ್ಟೆ ಇಡುವ ಬಣ್ಣ ಯಾವ್ದು ಕಲರ್ ಇರುತ್ತೆ ಅಂತಂದರೆ ಪೇಲ್, ತೆಳುವಾದ ಹಸಿರಿನ ಬಣ್ಣ ಇರ್ತವೆ. ಅದು ಕೋರಿ ಬಸ್ಟರ್ಡ್. ಆ ಕೋರಿ ಬಸ್ಟರ್ಡ್ ಅಂತ ವರ್ಲ್ಡಲ್ಲೇ, ಪ್ರಪಂಚದಲ್ಲೇ ಅತಿ ಭಾರವಾದಂತಹ ಪಕ್ಷಿ ಅಂತ ನಾವೇನಂತ ಕರಿತೀವಲ್ಲ, ಅದರ ಒಂದು ಮೊಟ್ಟೆ, ಕೋರಿ ಬಸ್ಟರ್ಡಿಂದ ಮೊಟ್ಟೆ, ಅದನ್ನು ಆಮೇಲೆ ಹೇಳ್ತೀನಿ ಏನು ಅಂತ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡಿನ ಮೊಟ್ಟೆಯ ಬಣ್ಣ ಯಾವುದಾಗಿರುತ್ತೆ ಅಂದರೆ
ತೆಳುವಾದ ಹಸಿರಿನ ಬಣ್ಣ. ಸೊ ಇದರಿಂದ ಒಂದು ಉಪಯೋಗ ಏನು ಅಂತಂದರೆ, ಈ ಪಕ್ಷಿಗಳು ಅತಿ ಹೆಚ್ಚು ಗ್ರಾಸ್ಲ್ಯಾಂಡ್, ಅತಿ ಹೆಚ್ಚು ಹುಲ್ಲುಗಾವಲು ಅಂತ ನಾವೇನು ಹೇಳ್ತೀವಿ, ಹುಲ್ಲುಗಾವಲು ಪ್ರದೇಶದಲ್ಲಿ ವಾಸ ಮಾಡುವಂತಹ ಈ ಪಕ್ಷಿ. ನೋಡಿ, ಈಗ ಇದೊಂದು ಹುಲ್ಲುಗಾವಲು ಅಂದ್ಕೊಳ್ರಿ, ಇದು ಒಂದು ಪ್ರದೇಶ, ಓಕೆನಾ, ಇದು ಒಂದು ಪ್ರದೇಶ, ಇದು ಹುಲ್ಲುಗಾವಲು, ಇದು ಎಲ್ಲ ಹುಲ್ಲುಗಾವಲು ಇರ್ತವೆ ಅಂತ ಅಂದ್ಕೊಳ್ರಿ. ಈ ಹುಲ್ಲುಗಾವಲಿನಲ್ಲಿ ಈ ಮೊಟ್ಟೆಯ ಬಣ್ಣ ಯಾವ ಕಲರ್ ಆಗಿರುತ್ತೆ ಅಂತಂದರೆ ಹಸಿರು ಆಗಿರ್ತವೆ, ಎಲ್ಲ ತೆಳುವಾದ ಹಸಿರು ಆಗಿರ್ತವೆ. ಸೊ ಈ ಪಕ್ಷಿ ಈ ಹುಲ್ಲುಗಾವಲು ಅಂತ ಏನಿದೆಯಲ್ಲ, ಈ ಹುಲ್ಲುಗಾವಲಿನ ಮಧ್ಯ ಈ ಥರ ಮೊಟ್ಟೆಗಳಿಟ್ಟಾಗ ಈ ಹುಲ್ಲುಗಾವಲಿನಲ್ಲಿ ಇದು ಮುಚ್ಚೋಗಿರುತ್ತೆ. ಸೊ ಹಾಗಾಗಿ ಈ ಹುಲ್ಲುಗಾವಲಿನ ಬಣ್ಣನೂ ಕೂಡ ಹಸಿರು, ಈ ಮೊಟ್ಟೆಯ ಒಂದು ಬಣ್ಣದು ಹಸಿರು. ಸೊ ಹಾಗಾಗಿ ಬೇರೆ ಪ್ರಾಣಿಗಳಿಗೆ, ಪ್ರಿಡೇಟರ್ಸ್ ಅಂತ ನಾವೇನು ಹೇಳ್ತೀವಿ, ಬೇಟೆ ಅಂದರೆ ಈ ಮೊಟ್ಟೆನ ಯಾರು ತಿನ್ನಕ್ಕೆ ಬರ್ತಾವಲ್ಲ ಆ ಪ್ರಾಣಿಗಳಿಗೆ ಸರಿಯಾದ ರೀತಿಯಲ್ಲಿ ಕಾಣೋದಿಲ್ಲ. ಯಾಕೆ ಅಂತಂದರೆ ಈ ಕಡೆ ನೈಸರ್ಗಿಕ ಬಣ್ಣ, ಐ ಮೀನ್ ಗ್ರಾಸ್ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಈ ಗ್ರಾಸ್ಲ್ಯಾಂಡು ಬಣ್ಣನೂ ಕೂಡ, ಹುಲ್ಲುಗಾವಲಿನ ಬಣ್ಣನೂ ಕೂಡ ಹಸಿರು, ಮೊಟ್ಟೆನೂ ಕೂಡ ಹಸಿರು. ಸೊ ಹಾಗಾಗಿ ಇದರಲ್ಲಿ ಇದು ಮುಚ್ಚೋಗಿರುತ್ತೆ. ಯಾವುದು, ಈ ಮೊಟ್ಟೆ ಈ ಹುಲ್ಲುಗಾವಲಿನಲ್ಲಿ ಮುಚ್ಚೋಗಿರುತ್ತೆ. ಸರಿಯಾದ ರೀತಿಯಲ್ಲಿ ಮೊಟ್ಟೆ ತಿನ್ನುವಂತಹ ಹಾವು ಮೊಟ್ಟೆ ತಿನ್ನಕ್ಕೆ ಬರುತ್ತೆ ಅಂದ್ಕೊಂಡ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾಣೋದಿಲ್ಲ, ಹಾಗೆ ಹೋಗೋದು. ಸೊ ಈ ರೀತಿಯಲ್ಲಿ ಇದಕ್ಕೊಂದು ಹಸಿರಿನ ಬಣ್ಣ, ಮೊಟ್ಟೆಗಳಿಗೆ ಹಸಿರಿನ ಬಣ್ಣ ಇರೋದಕ್ಕೆ ಇದೊಂದು ಅಡ್ವಾಂಟೇಜ್ ಅಂತ ನಾವು ಹೇಳ್ತೇವೆ. ಅರ್ಥ ಆಗ್ತಿದೆಯಾ? ಎಕ್ಸಾಮಲ್ಲೂ, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಲ್ಲೂ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡಿನ ಮೊಟ್ಟೆಯ ಬಣ್ಣ ಯಾವುದು ಅಂತಲೂ ಕೇಳ್ತಾರೆ. ಆ ಮೊಟ್ಟೆಯ ಬಣ್ಣದಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಕೇಳಬಹುದು. ಓಕೆ, ಐ ಹೋಪ್ ಗ್ರೀನ್, ಲೈಟ್ ಗ್ರೀನ್ ಕಲರ್, ಓಕೆ, ಲೈಟ್ ಗ್ರೀನ್ ಕಲರ್ ಅಥವಾ ಪೇಲ್ ಗ್ರೀನ್ ಕಲರ್ ಅಂತಲೂ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಕೋರಿ ಬಸ್ಟರ್ಡ್ ಅಂತ ಬಂದಿದೆ, ಹೌದಾ? ಕೋರಿ ಬಸ್ಟರ್ಡ್, ಈ ಕೋರಿ ಬಸ್ಟರ್ಡ್ ಅನ್ನೋದು ವರ್ಲ್ಡಲ್ಲಿ ಅತಿ ಹಾರುವಂತಹ, ಅಂದರೆ ಅತಿ ವೇಗವಾಗಿ ಭಾರ ಇರುವಂತಹ ಪಕ್ಷಿ ಆಗಿರ್ತದೆ. ಇದರ ಸೈಂಟಿಫಿಕ್ ನೇಮು ಆರ್ಡಿಯೋಟಿಸ್ ಕೋರಿ ಅಂತ. ಅದಾದಮೇಲೆ ದೇ ಲಿವ್ ಇನ್ ಗ್ರಾಸ್ಲ್ಯಾಂಡ್ಸ್, ಹುಲ್ಲುಗಾವಲು ಪ್ರದೇಶ, ಸವನ್ನಾಸ್ ಇನ್ ಈಸ್ಟರ್ನ್ ಆ್ಯಂಡ್ ಸೌತ್ ಅಮೆರಿಕಾ, ಹುಲ್ಲುಗಾವಲು ಉಷ್ಣವಲಯ ಬಯೋಮ್ ಆಗಿದ್ದು ಚದುರಿದ ಮರಗಳು ಮತ್ತು ಆಮೇಲೆ ಗ್ರಾಸಿ ಲ್ಯಾಂಡ್ ಎಸ್ಕೇಪ್. ಯಾವುದು, ಈ ಕೋರಿ ಬಸ್ಟರ್ಡು ಈ ಜಾಗದಲ್ಲಿ ಇರುವಕ್ಕೆ ಇಷ್ಟಪಡ್ತವೆ. ಅರ್ಥ ಆಯ್ತಾ? ಒಂದು, ಇವುಗಳು ವಿಶಾಲವಾದ ಹುಲ್ಲುಗಾವಲು ಮತ್ತು ಅರೆ ಶುಷ್ಕ, ಅಂದರೆ ಜಾಸ್ತಿ ನೀರು ಇರಬಾರ್ದು. ಯಾವುದಕ್ಕೆ? ಈ ಕೋರಿ ಬಸ್ಟರ್ಡ್ಗೆ ಅರೆ ಶುಷ್ಕ ಪ್ರದೇಶಗಳಲ್ಲಿ ವಾಸವಾಗಿರುತ್ತವೆ. ಅದಾದಮೇಲೆ ವಾಸ್ಟ್ ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಸೆಮಿ ಆರಿಡ್ ರೀಜನ್, ಇದು ನೋಡಿ, ಇದು ವಿಶಾಲವಾದ ಹುಲ್ಲುಗಾವಲು, ಇದನ್ನು ವಾಸ್ಟ್ ಗ್ರಾಸ್ಲ್ಯಾಂಡ್ಸ್ ಅಂತಲೂ ಕರಿತೀವಿ. ಅರ್ಥ ಆಗ್ತಿದೆಯಾ? ವಿಶಾಲವಾದ ಹುಲ್ಲುಗಾವಲು, ವಾಸ್ಟ್ ಗ್ರಾಸ್ಲ್ಯಾಂಡ್ಸ್. ಕೋರಿ ಬಸ್ಟರ್ಡ್ ಅನ್ನೋದು ವಿಶಾಲವಾದ ಹುಲ್ಲುಗಾವಲು, ವಾಸ್ಟ್ ಗ್ರಾಸ್ಲ್ಯಾಂಡ್ಸ್. ಓಕೆ, ಇದನ್ನು ಭಾಳ ನೆನಪಲ್ಲಿ ಇಟ್ಕೋಬೇಕು. ಯಾಕೆ ಅಂತಂದರೆ ಮೋಸ್ಟ್ ಆಫ್ ಆಲ್ ಇದು ಕೇಳ್ತಾರೆ. ಅಂದರೆ ಈ ಕೋರಿ ಬಸ್ಟರ್ಡು ಹ್ಯಾಬಿಟ್ಯಾಟ್ ಎಲ್ಲಿ ವಾಸವಾಗ್ತವೆ, ಹ್ಯಾಬಿಟ್ಯಾಟ್ ಯಾವುದು, ಅದ್ರದ್ದು ಹ್ಯಾಬಿಟ್ಯಾಟು, ಅದಕ್ಕೆ ಸೂಟಬಲ್ ಆಗುವಂಥ ಟೆಂಪ್ರೇಚರು, ಅದರ ಹ್ಯಾಬಿಟ್ಯಾಟ್ ಯಾವುದಾಗಿರುತ್ತೆ ಅಂತ ಅಂದಾಗ ನೀವು ಇದನ್ನು ಬರಿಬೇಕಾಗ್ತದೆ. ಒಂದು, ಇಲ್ಲ ಅಂತಂದರೆ ಅವರು ಹೇಳಿಕೆಗಳು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಇದನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಅದಾದಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್ನು ನೋಡ್ಕೊಳ್ಳೋಣ. ಸೊ ಕೋರಿ ಬಸ್ಟರ್ಡ್, ಆಮೇಲೆ ಅದ್ರ ಸೈಂಟಿಫಿಕ್ ನೇಮು ಆರ್ಡಿಯೋಟಿಸ್ ಕೋರಿ. ಅದಾದಮೇಲೆ ದೇ ಲಿವ್ ಇನ್ ದ ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಸವನ್ನಾಸ್ ಇನ್ ಈಸ್ಟರ್ನ್ ಆ್ಯಂಡ್ ಸೌತ್ ಆಫ್ರಿಕಾ. ನೋಡಿ, ಸೌತ್ ಆಫ್ರಿಕಾದ ಅತಿ ಭಾರವಾದಂತಹ ಪಕ್ಷಿ ಯಾವುದು ಅಂತಂದರೆ ಕೋರಿ ಬಸ್ಟರ್ಡ್. ಓಕೆ, ಸೊ ಜೀವಿಗಳ ವರ್ಗೀಕರಣ ಅಂತ ಏನಿದೆ, ಆ ಜೀವಿಗಳ ವರ್ಗೀಕರಣ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ನಾನು ಈ ಸ್ಲೈಡಲ್ಲಿ ತೋರಿಸಿದ್ನಲ್ಲ, ಡೊಮೈನ್ ಯೂಕ್ಯಾರಿಯೋಟಾ, ಕಿಂಗ್ಡಮ್ ಅನಿಮೇಲಿಯಾ, ಆಮೇಲೆ ಕ್ಲಾಸ್ ಏವ್ಸು, ಅದಾದಮೇಲೆ ಫ್ಯಾಮಿಲಿ ಟಿಡಿಯೆ, ಅದಾದಮೇಲೆ ಜೀನಸ್ ಆರ್ಡಿಯೋಟಿಸ್ ಅಂತ ಏನು ಹೇಳಿದೆ, ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡಿಗೂ ಮತ್ತು ಕೋರಿ ಬಸ್ಟರ್ಡಿಗೂ
ಗ್ರೇಟ್ ಇಂಡಿಯನ್ ಬಸ್ಟರ್ಡಿಗೂ ಕೋರಿ ಬಸ್ಟರ್ಡಿಗೂ ಒಂದೇ ಆಗಿರುತ್ತದೆ. ಅರ್ಥ ಆಗ್ತಿದ್ಯಾ? ಜೀವಿಗಳ ವರ್ಗೀಕರಣ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೂ ಕೋರಿ ಬಸ್ಟರ್ಡ್ಗೂ ಈ ಒಂದು ಸೈಂಟಿಫಿಕ್ ನೇಮ್ ಅಂತ ಏನಿದೆ, ಜೀವಿಗಳ ಅತ್ಯುನ್ನತ ವರ್ಗೀಕರಣ ಇದೆಯಲ್ಲ, ಅದು ಎರಡಕ್ಕೂ ಸೇಮ್ ಇರ್ತದೆ. ಅರ್ಥ ಆಗ್ತಿದ್ಯಾ? ಅದಾದಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತಂದರೆ, ಒಂದು ಗಾಡಿ BS6 ಡೀಸೆಲ್ ಇಂಜಿನ್, BS6 ಡೀಸೆಲ್ ಇಂಜಿನ್ ಆ್ಯಡ್ ಬ್ಲೂ ಅಂತ ಒಂದು ಪ್ರಶ್ನೆ ಇದೆ. ಸೊ ಆ್ಯಡ್ ಬ್ಲೂ ಅಂತ ಅಂದಾಗ ನೋಡ್ಕೊಳ್ರಿ, ಇದೆ ಆ್ಯಡ್ ಬ್ಲೂ. ಈ ಆ್ಯಡ್ ಬ್ಲೂ BS6 ಡೀಸೆಲ್ ಇಂಜಿನ್ ಹೊರಹಾಕುವ ವಾಯು ಮಾಲಿನ್ಯ ಅಂತ ಇದೆಯಲ್ಲ, ಈ ವಾಯು ಮಾಲಿನ್ಯದ ಪ್ರಮಾಣವನ್ನು ಕಡಿಮೆ ಮಾಡಲು ಬಳಸುವ ಒಂದು ಡೀಸೆಲ್ ಎಫಿಷಿಯನ್ಸಿ ಇಂಜಿನ್, ಡೀಸೆಲ್ ಎಫಿಷಿಯನ್ಸಿ ಫ್ಲೂಯಿಡ್ ಆಗಿರುತ್ತೆ. ಸೊ ಏನಪ್ಪ ಇದು ನೋಡ್ಕೊಳ್ಳಿ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಬಗ್ಗೆ ಈಗೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಅಕಾರ್ಡಿಂಗ್ ಟು ದಿಸ್ ಯಾವುದೋ ಈ ಆಪ್ಷನಲ್ಸ್ ವೈಸ್, ಹೌದಾ? ಸೊ ಈಗ ಬನ್ನಿ ಯಾವ ರೀತಿ ಅನಲೈಸೇಷನ್ ಮಾಡಬೇಕು, ಅಸಂಪ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಇಟ್ ಈಸ್ ಒನ್ ಆಫ್ ದ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್, ಹೌದಾ? ಸರಿಯಾದ ಉತ್ತರ, ಹೌದಾ? ಅದಾದಮೇಲೆ ಇಟ್ ಈಸ್ ಯೂಶಲಿ ಫೌಂಡ್ ಇನ್ ದ ಎಲ್ಲ ರಾಜಸ್ಥಾನ, ಗುಜರಾತು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳ್ನಾಡು ಅಂತ ಇದೆ. ಸೊ ತಮಿಳ್ನಾಡಲ್ಲಿ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ರಾಂಗ್. ಆಮೇಲೆ ಸಿರುಗುಪ್ಪ ಬೆಳ್ಳಾರಿ ಡಿಸ್ಟಿಕ್, ನಿಮಗೆ ಅವಾಗಲೇ ಹೇಳಿದೆ ಕರ್ನಾಟಕದಲ್ಲಿ ಒಂದು ಬಳ್ಳಾರಿ ಡಿಸ್ಟಿಕ್ ಅನ್ನೋದು ಸಿರುಗುಪ್ಪ ಅನ್ನೋದು. ಎಸ್, ಇಟ್ ಈಸ್ ಆಲ್ಸೋ ರೈಟ್ ಆನ್ಸರ್. GIB is a species included in recovery of Ministry of Environmental Forest Climate Change ಅಂತ ಇದೆ, ಅದಕ್ಕೂ ಕೂಡ ಸರಿಯಾದ ಉತ್ತರ. ಆ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಏಜೆನ್ಸಿ ಇದೆಯಲ್ಲ, ಆ ಸೆಂಟ್ರಲ್ ಗೌರ್ನಮೆಂಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಇದಕ್ಕೆ ಯಾವುದೋ ಪಕ್ಷಿಗಳಿಗೆ ಕೇರ್ ತಗೋತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ is the right answer. ನೋಡಿ, ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇದು ಸರಿಯಾದ ಉತ್ತರ ಅಂತ ಪರಿಗಣಿಸಲಾಗುತ್ತದೆ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಆ್ಯಡ್ ಬ್ಲೂ ನೋಡ್ಕೊಳ್ಳಿ. ಆ್ಯಡ್ ಬ್ಲೂಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸೊ ಏನು ಇದು BS6 ಡೀಸೆಲ್ ಇಂಜಿನ್. ಫಸ್ಟ್ ಆಫ್ ಆಲ್ ನೋಡ್ಕೊಳ್ರಿ, ಆ್ಯಡ್ ಬ್ಲೂ ಅಂತ ಅಂದಾಗ ಇದು ಒಂದು ಜರ್ಮನ್ ಮೇಡ್ ಇದು. ಓಕೆ, ಜರ್ಮನ್ ಆಟೋಮೊಬೈಲ್ ಕಂಪನಿಯವರು ಇದೊಂದು ಆ್ಯಡ್ ಬ್ಲೂ ಅನ್ನೋದು ಒಂದು ಲಿಕ್ವಿಡನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಈ ಡೀಸೆಲ್ ಇಂಜಿನ್ ಇದೆಯಲ್ಲ, ಡೀಸೆಲ್ ಇಂಜಿನ್ಗೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ, ಪ್ರೆಷರು ಕೂಡ ಜಾಸ್ತಿ ಇರ್ತದೆ, ಹೌದಾ? ಸೊ ವೆನ್ ಕಂಪೇರ್ ಟು ದ ಪೆಟ್ರೋಲ್ ಇಂಜಿನ್ ಕಂಪೇರ್ ಮಾಡ್ಕೊಂಡ್ರೆ ಡೀಸೆಲ್ ಇಂಜಿನ್ ಇಂಟರ್ನಲ್ ಕಂಬಸ್ಷನ್ ಅಂದರೆ ಆ ಇಂಜಿನ್ ಎಫಿಷಿಯನ್ಸಿನ ತುಂಬ ಜಾಸ್ತಿ ಇರುತ್ತೆ, ಟೆಂಪ್ರೇಚರು ಜಾಸ್ತಿ ಇರುತ್ತೆ, ಮತ್ತು ಇನ್ನೊಂದು ಪ್ರೆಷರು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೈಟ್ರೋಜನ್ ಆಕ್ಸೈಡ್ ಇದೆಯಲ್ಲ, ಸೊ ನೈಟ್ರೋಜನ್ ಆಕ್ಸೈಡ್ ಏನಾಗುತ್ತೆ ತುಂಬ ಜಾಸ್ತಿ ಲಿಬ್ರೇಟ್ ಆಗುತ್ತೆ, ಆಯಿತಾ? ಅದೊಂದು ವಿಷ ಅನಿಲ ಅದು. ಯಾಕಂದರೆ ಏರ್ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗೋದೆ ಅಂದರೆ ವಾಯು ಮಾಲಿನ್ಯ ಆಗೋಕ್ಕೆ ಅದೊಂದು ಮುಖ್ಯ ಕಾರಣ ಆಗ್ತದೆ. ಆಮೇಲೆ ಗಾಡಿಗಳ ಇಂಜಿನಿನ ಲೈಫ್ನ ಹಾಳಾಗುತ್ತೆ. ಎಷ್ಟು ನೈಟ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೋ ಅಷ್ಟು ಗಾಡಿ ಇಂಜಿನ್ ಏನಾಗುತ್ತೆ, ಹಾಳಾಗುತ್ತೆ. ಸೊ ಅದನ್ನು ಕಡಿತ ಮಾಡಲಿಕ್ಕೆ ಈ ಜರ್ಮನ್ ಆಟೋಮೇಟಿವ್ ಸಂಸ್ಥೆ ಒಂದು ಲಿಕ್ವಿಡ್ನ ಕಂಡುಹಿಡಿಯುತ್ತೆ. ಆ ಲಿಕ್ವಿಡ್ ಹೆಸರು ಆ್ಯಡ್ ಬ್ಲೂ ಅಂತ. ಏನಪ್ಪ ಇದು ಆ್ಯಡ್ ಬ್ಲೂ ಅಂತಂದರೆ, ಈ ಆ್ಯಡ್ ಬ್ಲೂಗೆ 68% ಡಿಮಿನರಲೈಸ್ಡ್ ವಾಟರ್. ಅದರ ಜೊತೆಗೆ 32% ಯೂರಿಯಾವನ್ನು ಬಳಕೆ ಮಾಡ್ಕೊಂಡು ಈ ಒಂದು ಆ್ಯಡ್ ಬ್ಲೂನ ಏನು ಮಾಡ್ತಾರೆ,
ತಯಾರು ಮಾಡ್ತಾರೆ. ಓಕೆನಾ? ಈ ತಯಾರು ಮಾಡಿ ಇಂಜಿನಲ್ಲಿ ಇದನ್ನು ಆ್ಯಡ್ ಮಾಡಿದಾಗ BS6 ಡೀಸೆಲ್ ಇಂಜಿನ್ ಒಳಗಡೆ ಈ ಒಂದು ದ್ರವಣ ಆ್ಯಡ್ ಮಾಡಿದಾಗ ನೋಡ್ಕೊಳ್ಳಿ, ಯೂರಿಯಾ ಈ ಆ್ಯಡ್ ಬ್ಲೂಯಿನ ಒಳಗಡೆ ಏನಾಗಿದೆ, ಯೂರಿಯಾ ಇದೆ, ಜೊತೆಗೆ ಡಿಮಿನರಲೈಸ್ಡ್ ವಾಟರ್ ಇದೆ. ಹೌದಾ? ಸೊ ಯೂರಿಯಾದು ಫಾರ್ಮುಲಾ ಬರೀತೀನಿ ನೋಡಿ, ಅಮೋನಿಯಾ C+O ಮತ್ತು ಇನ್ನೊಂದು ಅಮೋನಿಯಾ NH2 C+O NH2 ಅಮೈನ್ ಅಂತ ಕರೀತಾರೆ. NH2 ಅಂತಂದರೆ ಅಮೈನ್, NH3 ಅಂತಂದರೆ ಅಮೋನಿಯಾ, NH4 ಅಂತಂದರೆ ಅಮೋನಿಯಂ. ಒನ್ಸ್ ಅಗೇನ್ ಐ ರಿಪೀಟ್, NH2 ಅಂತಂದರೆ ಅಮೈನ್, NH3 ಅಂತಂದರೆ ಅಮೋನಿಯಾ, NH4 ಅಂತಂದರೆ ಅಮೋನಿಯಂ. ಈ NH2CNH2 ಅಂತ ಇದೆಯಲ್ಲ, ಇದು ಯೂರಿಯಾ ಆಗಿರುತ್ತೆ, ಯೂರಿಯಾದ ಫಾರ್ಮುಲಾ ಆಗಿರುತ್ತೆ. ಇದು ಯೂರಿಯಾದ ಫಾರ್ಮುಲಾ. ಇದರ ಜೊತೆಗೆ ಏನನ್ನು ನಾವು ಆ್ಯಡ್ ಬ್ಲೂ ಅಲ್ಲಿ ಏನನ್ನು ನಾವು ಮೆನ್ಷನ್ ಮಾಡ್ತೀವಿ ಅಂತಂದರೆ, ಅಂದರೆ ಏನನ್ನು ಆ್ಯಡ್ ಮಾಡ್ತೀವಿ ಅಂತಂದರೆ ತಯಾರು ಮಾಡಲಿಕ್ಕೆ H2O ಆ್ಯಡ್ ಮಾಡ್ತೀವಿ. ಸೊ H2O ಆ್ಯಡ್ ಮಾಡಿದಾಗ ಈ ಆ್ಯಡ್ ಬ್ಲೂ ಯಾವಾಗ ಇಂಜಿನ್ ಒಳಗೆ ಹೋಗುತ್ತೋ, ಸೊ ಅವಾಗ ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಒಂದು ಗಾಡಿಯಲ್ಲಿ ಒಂದು 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 ಇದು ಇರುತ್ತೆ, ಒಂದು ಟೆಕ್ನಾಲಜಿ ಇರುತ್ತೆ, ಒಂದು ತಂತ್ರಜ್ಞಾನ, ಸೆಲೆಕ್ಟಿವ್ ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ. ಅದರ ಮೂಲಕ, ಕ್ಯಾಟಲಿಟಿಕ್ ಕನ್ವರ್ಟರ್ ಮೂಲಕ ಈ ಅಮೋನಿಯಾ ಮತ್ತು ಈ ನೀರು ಜೊತೆಗೆ ಸೇರಿಕೊಂಡು ನೋಡ್ಕೊಳ್ಳಿ, ಸೇರಿಕೊಂಡು ಗಾಡಿಯ ಎಕ್ಸಾಸ್ಟಲ್ಲಿ ನೋಡಿ CO2 ನೋಡಿ, ಇಲ್ಲಿ ಕಾರ್ಬನ್ ಬರಿತಾ ಇದ್ದೀನಿ, ಆಕ್ಸಿಜನ್ ಎರಡೈತೆ, CO2 ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕ್ತದೆ. ಅದಾದಮೇಲೆ NH2 ಇದೆಯಲ್ಲ, ಸೊ ಅಮೋನಿಯಾ ಬರ್ತದೆ. ಅಮೋನಿಯಾ, NH2 ಅಂತಂದರೆ ಅಮೈನ್, NH3 ಅಂತಂದರೆ ಅಮೋನಿಯಾ. ಅಮೋನಿಯಾ ಅಂತ ಅಂದಾಗ ಎಷ್ಟು ನೈಟ್ರೋಜನ್ ಇದೆ ಇಲ್ಲಿ? ನೈಟ್ರೋಜನ್ 1 2 ಐತೆ, ಸೊ 2 ಬರಿತಾ ಇದ್ದೀನಿ. ಹೈಡ್ರೋಜನ್ ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಟೋಟಲ್ ಎಷ್ಟಾಯಿತು? 2 4 6, ಸೊ 3 2 6. ಅರ್ಥ ಆಗ್ತಿದೆಯಾ? ಸೊ ಈ ಅಮೋನಿಯಾ ಏನು ಮಾಡುತ್ತೆ ಅಂತಂದರೆ, ಇದರ ಕೆಲಸ ಏನು ಮಾಡುತ್ತೆ ಅಂತಂದರೆ, ಡೀಸೆಲ್ ಇಂಜಿನ್ನಲ್ಲಿ ನೈಟ್ರೋಜನ್ ಆಕ್ಸೈಡ್ ಅಂತ ಏನು ಬರುತ್ತೆ, ಆ ನೈಟ್ರೋಜನ್ ಆಕ್ಸೈಡ್, ಈ ಅಮೋನಿಯಾ ಇದೆಯಲ್ಲ, ಈ ಅಮೋನಿಯಾ ಕ್ಯಾಟಲಿಟಿಕ್ ಕನ್ವರ್ಟರಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಇದ್ದಿದ್ದು ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡಿ ವಿಷದ ಏನಿದೆ ಡೀಸೆಲ್ ಇಂಜಿನ್, ಆಮೇಲೆ ಇನ್ನೊಂದು ವಾಯು ಮಾಲಿನ್ಯದ ಪ್ರಮಾಣವನ್ನು ಕಡಿಮೆ ಮಾಡಲು ಬಳಸುವ ಒಂದು ಡೀಸೆಲ್ ಎಫಿಷಿಯನ್ಸಿ ಫ್ಲೂಯಿಡ್ ಆಗಿ ಕೆಲಸ ಮಾಡ್ತದೆ. ಅರ್ಥ ಆಗ್ತಿದೆಯಾ? ಇದು ನೋಡಿ, ಮಿಕ್ಸ್ಚರ್ ಆಫ್ ಡಿಮಿನರಲೈಸ್ಡ್ ವಾಟರ್. ಅರ್ಥ ಆಗ್ತಿದೆಯಾ? ಡಿಮಿನರಲೈಸ್ಡ್ ವಾಟರ್ ಆ್ಯಂಡ್ ಪ್ಯೂರ್ ಯೂರಿಯಾ. ಅದಾದಮೇಲೆ ಈ ಆ್ಯಡ್ ಬ್ಲೂ ಇದೆಯಲ್ಲ, ಈ ಆ್ಯಡ್ ಬ್ಲೂ ಯಾವಾಗಲೂ ಕಲರ್ಲೆಸ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಬಣ್ಣ ಇರಲ್ಲ, ಯಾವುದೇ ರೀತಿ ವಿಷ ಇರಲ್ಲ, ನಾನ್ ಟಾಕ್ಸಿಕ್. ಆಮೇಲೆ ಯಾವುದೇ ಥರದ್ದು ಬೆಂಕಿ ಹತ್ಕೊಳ್ಳೋದಿಲ್ಲ. ಅಂದರೆ ಕಡಿಮೆ ಟೆಂಪ್ರೇಚರಲ್ಲಿ ಅಚಾನಕ್ಕಾಗಿ ಬೆಂಕಿ ಹತ್ಕೊಳ್ಳೋದು. ಯಾಕಂದರೆ ಬೆಂಕಿ ಯಾಕೆ ಹತ್ಕೊಳ್ಳಲ್ಲ ಅಂತಂದರೆ, ಇಲ್ಲಿ 68% ಬರೀ ಏನಾಗಿದೆ, ವಾಟರ್ ಇದೆ. ಸೊ ಹಾಗಾಗಿ ಈ ಆ್ಯಡ್ ಬ್ಲೂ ಸೊಲ್ಯೂಷನ್ ಅಂತ ಏನಿದೆ, ಇಟ್ ಈಸ್ ಎ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತ ಇದೆ. ಸೊ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಈಸ್ ಅ ರೈಟ್ ಆನ್ಸರ್. ಓಕೆನಾ? ನೋಡ್ಕೊಳ್ಳಿ, ಫ್ಲೂಯಿಡ್ ಈಸ್ ಎ ಡೀಸೆಲ್ exhaust fluid, first option, it is a right answer. It is a mixture of demineralized water and pure urea the formula ಬರ್ದಿದ್ದೆ ನಾನು. yes, and it is blue in color ಅಂತ ಇದೆ. so blue in color ಅಂತ ಅಂದ್ರೆ ಇದು ಬ್ಲೂ ಕಲರ್ ಅಲ್ಲಿ ಇರಲ್ಲ, it is a colorless. ಯಾವ್ದಾಗಿರುತ್ತೆ ಇದು? ಬಣ್ಣನೇ ಇರಲ್ಲ, ಇಟ್ಸ್ ಅ ಕಲರ್ಲೆಸ್. ಹಾಗಾಗಿ ಇದು ತಪ್ಪು. reduces the level of the sulfur dioxide,
ತಪ್ಪು. ಸಲ್ಫರ್ ಡೈಆಕ್ಸೈಡ್ ಡೀಸೆಲ್ ಇಂಜಿನಲ್ಲಿ ಸಲ್ಫರ್ ಡೈಆಕ್ಸೈಡು ಬರುತ್ತೆ, ಆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಮಗೆ ನೈಟ್ರೋಜನ್ ಡೈಆಕ್ಸೈಡ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ. ಈ ನೈಟ್ರೋಜನ್ ಅನ್ನ ಅಮೋನಿಯಾ ಏನು ಮಾಡುತ್ತೆ, ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಯಾಕಂದ್ರೆ ಸಲ್ಫರ್ ಡೈಆಕ್ಸೈಡ್ ಕೊಡೋ ಬದಲು ನೈಟ್ರೋಜನ್ ಡೈಆಕ್ಸೈಡ್ ಕೊಟ್ಬಿಟ್ಟಿದ್ರೆ ಅದು ಸರಿ ಆಗ್ತಿತ್ತು. ಸೊ ಹಾಗಾಗಿ ಆಪ್ಷನ್ ಎ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಆಪ್ಷನ್ ಸ್ಟೇಟ್ಮೆಂಟ್ಸ್ ಆಪ್ಷನ್ ಎ ಆಪ್ಷನ್ ಬಿ. ಸೊ ಇದು ಸರಿಯಾದ ಉತ್ತರ. ಸೊ ಈ ರೀತಿಯಲ್ಲಿ ನಾವು ಒಂದು ವಿಚಾರವನ್ನು ತಿಳ್ಕೊಂಡು ಕರೆಕ್ಟಾಗಿ ಹೇಳಿಕೆಗಳನ್ನ ಗಮನಿಸಿ ನಾವು ಆಪ್ಷನ್ಸ್ನ ಆಪ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಹಾರ್ಡಿ ವಿನ್ಸೆನ್ಬರ್ಗ್ ನಿಯಮದ ಅನುಸಾರ ಜೀನ್ ನಮೂನೆ ಮತ್ತು ಅಲೀಲ್ ಆವೃತ್ತಿಗಳು. ಅಲೀಲ್ ಆವೃತ್ತಿ ಅಲೀಲ್ ನೋಡಿ ಹೆಸರಲ್ಲೇ ಬರ್ತಾ ಇದೆ ಅಲೀಲ್. ಅಲೀಲ್ ಅಂತಂದರೆ ಸ್ನೇಹಿತರೆ ಒಂದು ನೋಡಿ DNA ಇರುತ್ತೆ. ಅಲೀಲ್ ಅಂತ ಅಂದರೆ ಒಂದು DNA ಇದು. ಈ DNAಯಲ್ಲಿ ATGC 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 ಅಂದರೆ ಅಡಿನೈನ್, ಗ್ವಾನೈನ್, ಥೈಮೈನ್, ಸೈಟೋಸೈನ್ ಅಂತ ಒಂದು ನ್ಯೂಕ್ಲಿಯೋಟೈಡ್ಸ್ಗಳಿರ್ತವೆ. ಇಲ್ಲಿ ನೋಡ್ರಿ ನಾನು ಇಲ್ಲಿ ನ್ಯೂಕ್ಲಿಯೋಟೈಡ್ ಕೆಲವೊಂದು ಹಸಿರು ಕಲರಲ್ಲೂ ಇದೆ, ಮತ್ತು ಇನ್ನೊಂದು ಪಿಂಕ್ ಕಲರಲ್ಲೂ ಇದೆ, ಹೌದಾ? ಮತ್ತು ಇನ್ನೊಂದು DNA ಬರೀತೀನಿ ನೋಡಿ. ಇನ್ನೊಂದು ಇದು ಹಸಿರು ಕಲರಲ್ಲಿತ್ತು, ಇದು ಯಾವ ಕಲರಲ್ಲಿದೆ? ಪಿಂಕ್ ಕಲರಲ್ಲಿದೆ. ಸೊ ಈಗ ಈ ಪಿಂಕ್ ಕಲರ್ ಇರೋದನ್ನು ನಾನು ನ್ಯೂಕ್ಲಿಯೋಟೈಡ್ ಯಾವ ಕಲರಲ್ಲಾಗಿ ಮಾಡ್ತೀನಿ ಅಂತಂದರೆ ನೋಡಿ ಬೇರೆ ಬೇರೆ ನ್ಯೂಕ್ಲಿಯೋಟೈಡ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಇಂಟ್ರಡ್ಯೂಸ್ ಮಾಡಿದಾಗ ಹೊಸ ಜೀವಿಗಳು ಸೃಷ್ಟಿ ಆಗ್ತವೆ. ವ್ಯತ್ಯಯ ಅರ್ಥ ಆಗ್ತಿದೆಯಾ? ವ್ಯತ್ಯಯ ಅಂತ ಹೇಳ್ತೀವಿ ಅದನ್ನು. ಆಮೇಲೆ ಇನ್ನೊಂದು ವಲಸೆ, ಒಂದೇ ಜಾಗದಿಂದ ಇನ್ನೊಂದು ಜಾಗಕ್ಕೆ. ಆಮೇಲೆ ಪ್ರಾಣಿಗಳು ಏನಾಗ್ತವೆ, ಪ್ರಾಣಿಗಳಾಗಲಿ ಜೀವಿಗಳಾಗಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿನ ಒಂದು ಪಾಪ್ಯುಲೇಷನ್ನ ಬೆಳೆಸ್ತವೆ. ಆಮೇಲೆ ವರಣ, ಆಮೇಲೆ ಜೆನೆಟಿಕ್ ಡ್ರಿಫ್ಟ್. ಸೊ ಇವೆಲ್ಲದರಲ್ಲೂ ಕೂಡ ನೋಡಿ ಇಂಗ್ಲೀಷಲ್ಲಿ ಮ್ಯೂಟೇಷನ್ ಅಂತ ಕರೀತಾರೆ. ಈಗ ನಾನು ಏನು ಮಾಡಿದ್ನಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಎ ಜೀನ್ ಮ್ಯೂಟೇಷನ್ ಅಂತ ಕರಿತೀವಿ. ಹೊಸ ಸ್ಪೀಶೀಸ್. ಇದರಿಂದ ಒಂದು ಆನೆ ಬರುತ್ತೆ ಅಂತಂದರೆ, ಎಲಿಫೆಂಟ್ ಬರುತ್ತೆ ಅಂತಂದರೆ, ಇದರಿಂದ ಎಲಿಫೆಂಟ್ ಥರನೇ ಇರೋ ಇನ್ನೊಂದು ಜೀವಿ ಬರುತ್ತೆ, ವಿಚ್ ರಿಸೆಂಬಲ್. ಅದು ನೋಡೋಕ್ಕೆ ಎಲಿಫೆಂಟ್ ನೋಡೋಕ್ಕೆ ಒಂದೇ ಥರ ಇರುತ್ತೆ, ಆದರೆ ಎಲಿಫೆಂಟಲ್ಲೇ ಬೇರೆ ಜೀವಿ ಆಗಿರುತ್ತೆ. ಸೊ ಯಾಕೆ ಇಲ್ಲಿ ನೋಡಿ ಈ DNA ಒಳಗಡೆ ನಾನು ವೈಲೆಟ್ ಕಲರ್ ಇದೆಯಲ್ಲ, ವೈಲೆಟ್ ಕಲರ್ದು ಹೊಸ ನ್ಯೂಕ್ಲಿಯೋಟೈಡ್ ಏನು ಮಾಡಿದ್ದೀನಿ, ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಈ ಒಂದು ಅದರಲ್ಲಿ DNAಯಲ್ಲಿ ಪಿಂಕ್ ಕಲರ್ ಗ್ರೀನ್ ಕಲರ್ ನ್ಯೂಕ್ಲಿಯೋಟೈಡ್ ಇದಾವೆ. ಇದರಿಂದ ಒಂದು ಹೊಸ ಜೀವಿ ಸೃಷ್ಟಿ ಆಗ್ತದೆ. ಈ ರೀತಿ ಜೀನೋಟೈಪ್ ಮತ್ತು ಅಲೀಲ್ ಫ್ರೀಕ್ವೆನ್ಸೀಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಯಾರ ಪ್ರಕಾರ? ಹಾರ್ಡಿ ಮತ್ತು ವೈನ್ಬರ್ಗ್ ಪ್ರಕಾರ. ಸೊ ಮೈಗ್ರೇಷನ್ ಅಂತ ಅಂದರೆ ಯಾವುದೋ ಒಂದು ಬರ್ಡು, ಒಂದು ರೆಡ್ ಕಲರ್ ಬರ್ಡು, ಇನ್ನೊಂದು ಯಾವುದೋ ಯೆಲ್ಲೋ ಕಲರ್ ಬರ್ಡು ಅಂತ ಅಂದ್ಕೊಳ್ರಿ. ಈ ರೆಡ್ ಕಲರ್ ಬರ್ಡು, ಯೆಲ್ಲೋ ಕಲರ್ ಬರ್ಡು ನೋಡಕ್ಕೆ ಒಂದೇ ಥರ ಇರ್ತವೆ, ಆದರೆ ಇದು ಯೆಲ್ಲೋಗೆ ಮತ್ತು ಯೆಲ್ಲೋ ಮತ್ತು ರೆಡ್ ನೋಡಿ, ಯೆಲ್ಲೋ ರೆಡ್ಡಿಗೆ ಹೋಗಿ ಯೆಲ್ಲೋಗಳಿಗೆ ಹೋದಾಗ DNA ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ರೆಡ್ ಬರ್ಡು ಯೆಲ್ಲೋ ಫೀಮೇಲ್ ಬರ್ಡಿಗೆ ಇದಾದಾಗ ಮೇಟಿಂಗ್ ಆದಾಗ ಅದು ಬರುವಂಥ ಪಕ್ಷಿಗಳು ಯಾವ ಕಲರ್ ಆಗಿರುತ್ತೆ, ಯಾವುದು ತುಂಬ ಪ್ರಬಲ ಆಗಿರುತ್ತೆ, ಡಾಮಿನೆಂಟ್ ಯಾವುದಿರುತ್ತೆ ಅದನ್ನು ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. ಅದೇ ಯೆಲ್ಲೋ ಕಲರು ರೆಡ್ ಕಲರ್ ಬರ್ಡಿಗೆ ಜೊತೆಗೂಡಿ ಮೇಟಿಂಗ್ ಆದಾಗ ಅದರ ಮರಿಗಳು ಸಹ ಒಂದು ಯೆಲ್ಲೋ ಅಥವಾ ರೆಡ್ ಆದರೂ ಬರ್ಬೋದು. ಈ ರೀತಿಯಲ್ಲಿ ಹೊಸ ನೋಡಿ ನಿಯಮ ಜೀನ್ ನಮೂನೆ ಮತ್ತು ಅಲೀಲ್ಗಳ ಆವೃತ್ತಿ. ಅರ್ಥ ಆಗ್ತಿದೆಯಾ? ಅಲೀಲ್ಗಳ ಆವೃತ್ತಿ ಈ ರೀತಿ ಆಗ್ತದೆ, ಮೈಗ್ರೇಷನ್. ಆಮೇಲೆ ಸೆಲೆಕ್ಷನ್ ಮತ್ತು ಜೆನೆಟಿಕ್ ಡ್ರಿಫ್ಟ್. ಈ ಎಲ್ಲದರಲ್ಲೂ ಕೂಡ ನಾವು ಜೀನೋಟೈಪ್ ಮತ್ತು ಅಲೀಲ್ ಫ್ರೀಕ್ವೆನ್ಸಿನ ನಾವು ಕಾನ್ಸ್ಟೆಂಟ್ ಆಗಿ ಇಡ್ಬೋದು. ಹಾಗಾಗಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲಾನು ಒಪ್ಪುತ್ತೆ, ಎಲ್ಲ ಆಪ್ಷನ್ಸ್ ಕೂಡ ಒಪ್ಪುತ್ತೆ. ಸೊ ಹಾಗಾಗಿ ಆಲ್ A B C and D ಈಸ್ ಆಲ್ ರೈಟ್.
ಅರ್ಥ ಆಗ್ತಿದೆಯಾ? ಸೊ ಎಲ್ಲದರಲ್ಲೂ ನಾವು ಹೊಸ ಜೀವಿಯನ್ನು ನಾವು ನೋಡಬಹುದು. ಯಾರ ಪ್ರಕಾರ? ಆಸ್ ಪರ್ ದ ಹಾರ್ಡಿ ಮತ್ತು ವೇನ್ಬರ್ಗ್ ಪ್ರಕಾರ. ಸೊ ಈ ರೀತಿ ನಾವು KS ಎಕ್ಸಾಮಲ್ಲಿ ಆಗಲಿ ಬೇರೆ ಎಕ್ಸಾಮಲ್ಲಾಗಲಿ ನಾವು ಅನಲೈಸೇಷನ್ ಫಸ್ಟ್ ಕಾನ್ಸೆಪ್ಟ ಅರ್ಥ ಮಾಡ್ಕೊಂಡು ಹಾರ್ಡಿ ಮತ್ತು ವೇನ್ಬರ್ಗ್ ಇದಾರಲ್ಲ ಹೆಸರು ಮಾತ್ರ ಒಂದೇ, ಆದರೆ ಹಾರ್ಡಿನೇ ಬೇರೆ, ವೇನ್ಬರ್ಗೇ ಬೇರೆ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಹಾರ್ಡಿನೇ ಬೇರೆ ದೇಶದವರು, ವೇನ್ಬರ್ಗ್ಗೆ ಬೇರೆ ದೇಶದವರು. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಲ್ಲಿ ವಿಚಾರವನ್ನು ಕಲೆ ಹಾಕ್ತಾ ನಾವು ಎಕ್ಸಾಮ್ನ ನಾವು ಕೊಟ್ಟಿರುವಂಥ ಆಪ್ಷನ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಸಿನೊಂದಿಗೆ ನಾನು ನೋಡಿ ಹಾರ್ಡಿ ವೇನ್ಬರ್ಗ್ ಈ ಇನ್ಫಾರ್ಮೇಷನ್ಸ್ ಗಾಡ್ಫ್ರೇ ಹಾರ್ಡಿ ಅಂತ ನಾನು ಅವಾಗಲೇ ಹೇಳಿದೆ. ಹಾರ್ಡಿ ಮತ್ತು ವೇನ್ಬರ್ಗ್ ಅನ್ನೋರು ಇಬ್ಬರಾಗಿರ್ತಾರೆ. ಸೊ ಹಾರ್ಡಿ ಅನ್ನೋರು ಇಂಗ್ಲೀಷ್ ಮೆಥಮೆಟಿಷಿಯನ್ ಆಗಿರ್ತಾರೆ, ವೇನ್ಬರ್ಗ್ ಅನ್ನೋರು ವಿಲಿಯಂ ವೇನ್ಬರ್ಗ್ ಅಂತ ಅವ್ರ ಹೆಸರು, ಜರ್ಮನ್ ಫಿಸಿಷಿಯನ್ಸ್ ಅವರು. ಸೊ ಬೋತ್ ಆರ್ ಅಂದರೆ ಇವರು ಒಂದು ಲಾಸ್ನ ಪ್ರಕಾರ, ಹಾರ್ಡಿ ವೇನ್ಬರ್ಗ್ ಲಾ ಪ್ರಕಾರ ಬೋತ್ ಆರ್ ಇಂಡಿಪೆಂಡೆಂಟ್ ವರ್ಕೌಟ್ ಆ್ಯಂಡ್ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್. ಯಾವುದಪ್ಪ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಅಂತಂದರೆ ಇದೆ ಮ್ಯಾಥಮೆಟಿಕಲ್ p² + 2pq + q² = 1. p² ಅಂತಂದರೆ ತುಂಬ ಡಾಮಿನೆಂಟ್, ಯಾವುದು ತುಂಬ ಪ್ರಬಲ, ಆಮೇಲೆ q² ಅಂದರೆ ಯಾವುದು ರಿಸೆಸಿವ್, ಯಾವುದು ತುಂಬ ದುರ್ಬಲ ಅಂತ ಹೇಳ್ತಾರಲ್ಲ, ಯಾವ್ಯಾವ ಜೀನು ಯಾವ್ಯಾವ ಅಲೀಲ್ಗಳು ಎಕ್ಸ್ಪ್ರೆಸ್ ಆಗ್ತವೆ ಅಂತ ಈ ಒಂದು ಈಕ್ವೇಷನ್ ಮೂಲಕ ಅವರು ತಿಳಿಸಿಕೊಡುತ್ತಾರೆ. ಅದಾದಮೇಲೆ ಆ್ಯಂಡ್ ಫೈನಲ್ ಆಗಿ ಈ ಒಂದು ಎಕ್ಸ್ಪ್ರೆಷನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವುದು? ಈ ಒಂದು ಎಕ್ಸ್ಪ್ರೆಷನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. p² + 2pq + q² = 1 ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸು ಮುಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಹೆಚ್ಚೆಚ್ಚು ಸೈನ್ಸ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಟೆಲಿಗ್ರಾಮಲ್ಲಿ ಅಚೀವರ್ಸ್ ಶೌರ್ಯ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕ್ವಶನ್ ಪೇಪರ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾರ ಡೌಟ್ ಏನಾರು ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೆಕ್ಸ್ಟ್ ಅದನ್ನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಪುನೀತ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.